ಮನುಷ್ಯ ನೀನು ಸತ್ತಿದ್ಯಾ ಬದುಕಿದ್ಯಾ? ಇತ್ತೀಚಿನ ದಿನಗಳಲ್ಲಿ ಒಂಟಿಯಾಗಿ ವಾಸಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೆಲಸ, ಓದು, ವಯಸ್ಸು ಸೇರಿದಂತೆ ನಾನಾ ಕಾರಣಕ್ಕೆ ಜನರು ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಅಂತವರ ಆರೋಗ್ಯ ವಿಚಾರಿಸೋದಿರ್ಲಿ, ಅವರ ಜೊತೆ ಮಾತನಾಡೋಕ್ಕೂ ಜನ ಇಲ್ಲ. ಅದೆಷ್ಟೋ ಮಂದಿ ಅಪಾರ್ಟ್ಮೆಂಟ್ಗಳಲ್ಲಿ ಬಂದಿಯಾಗಿದ್ದು ಹೊರಗೆ ಬರೋದೇ ಅಪರೂಪ. ಅಂತವರಿಗೆಂದೇ ಚೀನಾದಲ್ಲಿ ಒಂದು ಆಪ್ ಬಂದಿದೆ. ಅದಲ್ಲಿ ಆರ್ ಯು ಡೆಡ್ ಹೆಸರಿನ ಅಪ್ಲಿಕೇಶನ್ ಸದ್ದು ಮಾಡ್ತಿದೆ. ಈ ಅಪ್ಲಿಕೇಶನ್ ವಿಶೇಷ ಏನಂದ್ರೆ, ಇದನ್ನ ಡೌನ್ಲೋಡ್ ಮಾಡಿದ ಪ್ರತಿಯೊಬ್ಬರು 2 ದಿನದಲ್ಲಿ ಒಮ್ಮೆ ಆದ್ರೂ ಅಪ್ಲಿಕೇಶನ್ ಬಟನ್ ಒತ್ತಿ ನಾವು ಬದುಕಿದ್ದೇವೆ ಎಂಬುದನ್ನ ದೃಢಪಡಿಸಬೇಕು. ಈ ಅಪ್ಲಿಕೇಶನ್ ಅನ್ನ ಚೀನಾದಲ್ಲಿ ಮೇ 2025ರಲ್ಲಿ ಪ್ರಾರಂಭಿಸಲಾಯಿತು. ಇದು ಪೇಯ್ಡ್ ಅಪ್ಲಿಕೇಶನ್. ಇದನ್ನ ಡೌನ್ಲೋಡ್ ಮಾಡಲು ಜನರು ಹಣ ನೀಡಬೇಕು. ಇದರ ಬೆಲೆ 8 ಯುವಾನ್ ಅಂದ್ರೆ ಸರಿಸುಮಾರು 75 ರೂಪಾಯಿ. ಇದು ಚೀನಾದಲ್ಲಿ ಹಣ ಕೊಟ್ಟು ಹೆಚ್ಚು ಡೌನ್ಲೋಡ್ ಮಾಡಲಾದ ಆಪ್ ಎನಿಸಿಕೊಂಡಿದೆ. ಈ ಆಪ್ ಒಂಟಿಯಾಗಿ ವಾಸಿಸುವವರಲ್ಲಿ ಒಂಟಿತನ, ಸಾವಿನ ಭಯವನ್ನ ಹೋಗಲಾಡಿಸುತ್ತಿದೆಯಂತೆ. ಜಪಾನ್ನಂತೆ ಚೀನಾದಲ್ಲಿ ಕೂಡ ವೃದ್ಧ ಹಾಗೂ ಒಂಟಿ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2030ರ ವೇಳೆಗೆ ಚೀನಾದಲ್ಲಿ 200 ಮಿಲಿಯನ್ನಷ್ಟು ಜನರು ಒಂಟಿಯಾಗಿ ವಾಸಿಸುವ ಅಂದಾಜಿದೆ. ಈ ಆಪ್ ಅನ್ನ ಕಚೇರಿಗಳಲ್ಲಿ ಒಂಟಿಯಾಗಿ ಕೆಲಸ ಮಾಡುವವರನ್ನ, ಮನೆಯಿಂದ ದೂರ ವಾಸಿಸುವ ವಿದ್ಯಾರ್ಥಿಗಳನ್ನ ಅಥವಾ ಒಂಟಿಯಾಗಿ ವಾಸಿಸುವವರನ್ನ ಗುರಿಯಾಗಿಸಿಕೊಂಡು ಸಿದ್ಧಪಡಿಸಲಾಗಿದೆ.